ಜನತೆಗೆ ನನ್ನ ಮುಖಂಡರಿಗೆಲ್ಲ ನಾನು ಪರ್ಮಿಷನ್ ಕೇಳಿ ಮಾತಾಡ್ತಾ ಇದ್ದೀನಿ. 7 ವರ್ಷ ಅವನ ಹೆಸರು ಕೂಡ ಎತ್ತು ಮಾತಾಡಲಿಲ್ಲ. ನಂಜೇಗೌಡನ ಹೆಸರು ನಾನು ಅವನ ಹೆಸರು ಕೂಡ ಎತ್ತಿರ್ಲಿಲ್ಲ. ಅವನ್ ಏಕವಚನದಲ್ಲಿ ಮಾತಾಡ್ಸಿರ್ಲಿಲ್ಲ, ಅವನ ಹೆಸರು ಕೂಡ ಎತ್ತಿರ್ಲಿಲ್ಲ. ಇವನು ಬಂದು ನಮ್ಮನ್ನ ಏಕವಚನದಲ್ಲಿ ಮಾತಾಡ್ತಾನ. ಯಾಕಲ್ಲೇ ಕೊಬ್ಬ ನಿನ್ಗೆ ನಂಜೇಗೌಡ ಗೌರವ ನಿನ್ಗೋಗೋದು, ಗೌರವ ನಿನ್ಗೋಗೋದು. MLA ಆಗಿರೋ ನೀನು, ನಾವ್ MLA ಅಲ್ಲ, ವಯಸ್ಸಲ್ಲಿ ಬೇರೆ ಚಿಕ್ಕವ್ರು ನಾವು. ಬಂದಿ ಏಕವಚನದಲ್ಲಿ ಅವನು ಇವನು ನಮ್ಮ ವಂಶ ನಮ್ಮ ಅಂತನ ಮಾತಾಡ್ತೀಯಾ? ನಿಂದ ಏನಂತ ಗೊತ್ತಾನರೇ? ನೀನ್ ಮಾಡಿರೋದು MLA ಮಾಡಿದ ಏನಕ್ಕೆ? ಜನ ಮಾಲೂರ್ ಜನ ಮಾಲೂರ್ಗೋಸ್ಕರ ಓಟ್ ಮಾಡಿದ್ದಿನ ನಿನ್ಗೆ ಬರೀ 600 ಓಟು. ಮಾಲೂರು ಅಭಿವೃದ್ಧಿ ಅಂತ ಏನಾದ್ರು ಯೋಚನೆ ಮಾಡಿದ್ರೆ ನಿನ್ಗೆ 600 ಓಟ್ ಮೇಲೆ ಜಾಸ್ತಿ ಕೊಡಲ್ಲ. ದುರಂಕಾರವಾಗಿ ನಾನ್ ನಿಮ್ ತಂಟೆ ಬಂದಿದ್ನ, ಕೋರ್ಟ್ ಕೇಸ್ ಹಾಕಿದ್ರೆ ತಪ್ಪು. ಇವನಿಗೆ ಜೋರಾಗಿ ಮಾತಾಡೋದು. ಅವರೇ ಹುಚ್ಚಂತೆ, ನಾವು ನಮ್ಗೆ ಹುಚ್ಚಿಡ್ದಂತೆ. ನಿನಗ್ ಹುಚ್ಚಿಡ್ದಿರೋದಲ್ಲ, ನಿನಗ್ ಹುಚ್ಚಿಡ್ದ ನಂಜೇಗೌಡ. ನಮ್ಮ ಕಾರ್ಯಕರ್ತರಿಗೆ ಹುಚ್ಚದಂತ ಕರೆಕ್ಟ್. ನಮ್ಮ ಕಾರ್ಯಕರ್ತರಿಗೆ ನಾನೇ ಪವನ್ ಕಲ್ಯಾಣ, ನಮ್ಮ ಹುಡುಗರಿಗೆ ನೋವನ ಈ ತರ ಮಾತಾಡ್ಬೇಕಂತ ನೀನ್ ಹೇಳ್ತಾ ಇರೋದು. ನಿನ್ MLA ಮಾಡಿ ಏನ್ ಮಾಡಿದ್ದೀನಿ ನೀನು? ಮಾಲೂರು, ನಮ್ಮ ಮಾಲೂರು ಸುಳ್ಳು ಹೇಳ್ಕೊಂಡು ದುಡ್ಡು ಮಾಡಕ್ಕೆ ಬಂದಿರೋದು ನೀನು MLA ಆಗಿ. ಅದಕ್ಕೆ ಏನು ರಾಜಕೀಯಕ್ಕೆ ನೀನು ಮಾಲೂರು ಬಗ್ಗೆ ಒಂದಿನ ಯೋಚನೆ ಮಾಡಿದವನಲ್ಲ. ಮಾಲೂರು ಜನ, ನಮ್ಮ ಮಾಲೂರು, ನಾನ್ ಲೋಕಲ್ ಅಂತೀಯ. ಡೈರಿಗೆ ಕೆಲ್ಸಕ್ಕೆ ಸೇರ್ಸಕ್ಕೆ ಮಾಲೂರು ಕಾಸು ತಗೊಂಡ್ ಮಾಡ್ತೀನಿ ನೀನು. ಇದ ಮಾಲೂರು ಕೊಟ್ಟಿರೋದು ನೀನು? ಕಾಸುಗಳು ವಸೂಲಿ ಮಾಡಿ ಆ ಓಂಡಲ್ಲಿ ಕೆಲಸ ಕೊಡ್ಸಕ್ಕೆ ಮಕ್ಕಳನ್ನ ಬಿಡ್ತೀಯ ವಸೂಲಿ ಮಾಡಕ್ಕೆ. ಮಾಲೂರು ಅವ್ರಿಗೆ ಮಾಡ್ತಾ ಇರೋದು ನೀನು. ಆ PDOಗಳ ಹತ್ರ ಎಲ್ಲ ವಸೂಲಿ ಮಾಡಿ ಇಡೀ ಪಂಚಾಯತಿ ಸಿಸ್ಟಮ್ನ ಹಾಳು ಮಾಡಿ ಇಕ್ಕಿದ್ಯಾ. ಅವ್ರು ಬಂದು ಜನಗಳನ್ನ ವಸೂಲಿ ಮಾಡ್ತಾರೆ. ಸಬ್ ರಿಜಿಸ್ಟರ್ ಹತ್ರ ದುಡ್ಡು ಇಸ್ಕೊಂತೀಯ, ಅವ್ರು ನಮಗ್ ಬಂದು ಇಡ್ತಾರ ಜನಗಳಿಗೆ. ತಾಲೂಕ್ ಆಫೀಸ್ ಏನ್ ಮಾಡಿ ಇಕ್ಕಿದ್ಯಾ ಗೊತ್ತಾ ನೀನಿಲ್ಲ? ನಂಜೇಗೌಡ ಈಗ ಮಾತಾಡ್ಬೇಕಲ್ಲ ನಿನ್ಗೆ ಖುಷಿ ಕಿತ್ತು ನಿನ್ಗೆ. ಒಬ್ರನ್ನ ಯಾರೋ ಹೋಗ್ಬಿಟ್ಟು ಮಾತಾಡ್ಸ್ಬಿಟ್ಟು ರಾತ್ರಿ ಮಲಗ್ಬಿಡೋದು, ಉತ್ತರ ಕುಮಾರನ್ ಮಲಗದಂಗೆ. ಇವಾಗ ಮಲಗಪ್ಪ, ಕಿಕ್ ಕೊಡ್ತೀನಿ, ದಿನ ಹಿಂಗೆ ಮಾತಾಡ್ಸ್ಕ. 224 ಜನ MLAಗಳವ್ರೆ, ಅವ್ರದೆಲ್ಲ ನಂಬರ್ ತಗೊಂಡು ನಾನ್ ಮಾತಾಡೋದೆಲ್ಲ ಅವ್ರಿಗೆ ಬಿಡ್ತಾ ಇರ್ತೀನಿ, ನಿನ್ ಕೇಳಿಸ್ಕ. ಆಗೋದಾ? ಲೈವ್ ಬಿಡ್ರಪ್ಪ, ಲೈವ್. ಆಗ ಒಂದು ದಿನ ನಾನು ಸೋಷಿಯಲ್ ಮೀಡಿಯಾ ಬರೋನಲ್ಲ, ಲೈವ್ ಬಿಡ್ರಿ ದಿನ ಹೇಳ್ತೀನಿ. ಒಂದು ಶೇವಿಂಗ್ ಬ್ಲೇಡ್ ತಗೊಂಡ್ಬಿಡು, ಬೋಡಿಸ್ಕೊಂಡು ಜಾಗನ ಲೈವ್ ಬಿಟ್ಬಿಡು ಹೇಳ್ತೀನಿ. ಇದು ನಿನ್ ಕೆಲಸ. ಒಂದು ದಿನ ಮಾಲೂರ್ ಬಗ್ಗೆ ಯೋಚನೆ ಮಾಡಿಲ್ಲ ನೀನ್. ಲೈ ಒಂದು ದಿನ ಗೌರವ ಕೊಟ್ಟಷ್ಟು ಉಬ್ತೀಯ. ದುರಂಕರನ ಏನ್ ಮಾಡ್ತೀಯ ನೀನು? ಅದ್ ಯಾರೋ ಹೊಸ ಸರ್ಕಲ್ ಇನ್ಸ್ಪೆಕ್ಟರ್ ಅಂತಂದು ಕೇಸ್ಗಳು ಹಾಕ್ಸ್ತಿಂತೆ. ಹಾಕ್ಸು, ನೀವ್ ಅಪ್ಪನ್ ಕೊಟ್ಟಿದ್ರೆ ಯಾರ್ಯಾರಿಗೆ ಹಾಕ್ಸ್ತಿ ಕೇಸ್. ಇಲ್ಲಿ ಒಬ್ಬ ಕಾರ್ಯಕರ್ತನ್ ಬಿಟ್ರೆ ಅಮಿತ್ ಶಾ ತನಕ ಹೋಗ್ತದೆ. ಹುಷಾರ್, ನೀನೇನೋ ಡ್ಯೂಟಿ ಕೇಸ್ ಹಾಕ್ಬಿಟ್ರೆ ಅಷ್ಟೇ ಪ್ರೈವೇಟ್ ಕೇಸ್ಗಳು ಅವ್ರ ಮೇಲೆ ಬೀಳ್ತದೆ. ಅಡ್ಡ ಸೆಂಟ್ರ್ ಇವತ್ತೇ ಹೋಗ್ತೀರಿ, SP ಅವ್ರ ಹತ್ರ ಮಾತಾಡ್ತೀರಿ, IG ಹತ್ರ ಮಾತಾಡ್ತೀರಿ. ನೀನು MLA ಆಗಕ್ಕೆ ಒಂದು ದಿನ ಕೂಡ ನಾಯಕಿಲ್ಲ. ಏನೋ ಹಣೆ ಬರ ಮಾಡಿಬಿಟ್ಟವ್ರು MLA ಜನಗಳು. ನಾವು ಅವ್ರ ಬಗ್ಗೆನೂ ಮಾತಾಡಂಗಿಲ್ಲ. ಆ ಮಟ್ಟಕ್ಕೆ ತಂದಿಟ್ಟಿದ್ದೀವಿ. ನಮ್ಮ ಪಾಡ್ ಒಂದು ದಿನ 7 ವರ್ಷ ಆಗಿದೆ, ಅವನು ಖುಷಿ ಹಾಕ್ಬಿಟ್ಟ ಎತ್ತಿಲ್ಲ ನಾವು. ನನ್ನ MLA ನೀನ್ ಮಾಡಿದ್ಯಾ? ನನ್ನನ್ನ ನೀನ್ ಕರ್ಕೊಂಬಂದ? ನೀನು ಮೂಟಿಗಷ್ಟು ಕೊನೆಗೆ ಬಂದು ಸೇರ್ಕೊಂಡು ಆ ಶೆಟ್ರ್ ಜೊತೆ ಅಡ್ಜಸ್ಟ್ ಮಾಡ್ಕೊಂಡು ಕೊನೆ ತನಕ ಎಲೆಕ್ಷನ್ ಮಾಡ್ಲಿಲ್ಲ. ನಮಗೆ ಹೂನಾರಕ್ಕೂ ಪಟಾಕಿಗೆ ದುಡ್ಡಿಗೆ ಬಂದ ನೀನು. ಎಲ್ಲ ನಮ್ಮ ಕ್ಷೇತ್ರಗಳಲ್ಲಿ ರಾಮಕೃಷ್ಣಣ್ಣ ಆಗ್ಬೋದು, ಬನ್ನಳ್ಳಿ ಮುನ್ಸ್ವಾಮಿಗೌಡರು, ಇವರೆಲ್ಲ ಹಿರಿಯರ ಸಾಕ್ಷಿ. ಅವ್ರ ಕೈಲಿ ಹೇಳಿ ಕಳ್ಸೇನೆ. ಏನಕ್ಕೆ ಹೂನಾರಕ್ಕೂ ಪಟಾಕಿಗೆ ನೀನ್ ನನ್ನ MLA ಮಾಡ್ತೀಯ? ಜಿಲ್ಲಾ ಪಂಚಾಯತ್ ಸೋತಿ 4 ದಿನ ಗೇಟ್ ಬ್ಯಾಗ್ ಹಾಕಿ ಬರ್ತಾ ಇದೀಯಾ? 6 ತಿಂಗಳು ಕೃಷ್ಣಗಳು ಮುಚ್ಚಾಗಿದ್ದು ಮರ್ತಾ ಇದೀಯಾ? ದ್ವೇಷ ಬೇಡ ಅಂತ ಸುಮ್ಮನೆ ಇದ್ರೆ ಉಬ್ಕೊಂಡು ಏನೋ ಕೇಸುಗಳು ಹಾಕ್ಸ್ಬಿಡ್ತಾರಂತೆ ಎಲ್ಲರ ಮೇಲೆ. ಅವನು ಕಿರಣ್ ಮೇಲೆ, ಯು ಮೋರ್ಚಾ ಅಧ್ಯಕ್ಷನವನು, ಹುಷಾರು ತಿಳ್ಕ. ಅವನ ಮೇಲೆ ಸುಳ್ಳು ಕೇಸ್ ಹಾಕ್ಸ್ತೀಯ ನೀನು. ನಿನ್ ಮಗನ ಕೈಲಿ ಮೆಸೇಜ್ಗಳು ಮಾಡಿಸ್ತೀಯಾ? ಮಾಡಿಸು. ಇವತ್ತೇ ಅಮಿತ್ ಶಾ ಅವ್ರು ಬರಿತೀವಿ. ನಿನ್ ಕೈಲಾಗಿದ್ ನೀನ್ ಮಾಡು, ನನ್ ಕೈಲಾಗಿದ್ ನಾ ಮಾಡ್ತೀವಿ. ಎಷ್ಟು ದಿನ ಸುಮ್ಮನೆ ಇರೋದು? ನೀನು ಮಾಡ್ತಾರ ಹಲ್ಕ ಕೆಲಸ ಒಂದೊಂದಲ್ಲ, ಇಡೀ ಮಾಲೂರನ್ನ ಹಾಳು ಮಾಡಿಕ್ಕಿದ್ಯಾ. ಮಾಲೂರಲ್ಲಿ ತಲೆ ಬಗ್ಗಿಸ್ಕೊಂಡು ಹೋಗ್ಬೇಕು. ಮಾಲೂರು ಅಂದ್ರೆ ಕರ್ನಾಟಕ ಕರಪ್ಷನ್ ಎದು ದೇಶಕ್ಕೆ. ಕರ್ನಾಟಕದಲ್ಲಿ ಫಸ್ಟ್ ಮಾಲೂರು. ನೀನು ಅದೇನೋ ಗ್ರಾಮ ಪಂಚಾಯತಿ ಮೆಂಬರ್ ಅದೇ ಅಂತೆಲ್ಲ ಹೇಳ್ತೀಯಲ್ಲ, ಗ್ರಾಮ ಪಂಚಾಯತಿ ಮೆಂಬರ್ ಹೆಂಗಾಗಿದ್ ನೀನು? 70 ಓಟು 70 ಬ್ಯಾಲೆಟ್ ಪೇಪರ್ ಮೊದಲೇ ಹಿಂದಿನ ತಗೊಂಡು ಮನೇಲಿ ಇಟ್ಕೊಂಡು ಒಳಗೆ ತಳಗ ಹಾಕ್ಬಿಟ್ಟು ಆಗಿದ್ ನೀನು. ಎಲ್ಲ ಗೊತ್ತಿಲ್ಲ ನನಗೆ. ನಿನ್ ಕಥೆಗಳೆಲ್ಲ ಹೇಳ್ಬೇಕಾ?
ಎಷ್ಟು ಎಷ್ಟು ನೋಡೋದು ನೀನು ಸುಮ್ನೆ ಏನೋ ತಿಂದು ಸಾಯ್ತೆ ಅಂದ್ರ ಕೆರೆನ್ ಮಾಡಕ್ ಕೊಟ್ಟಿದ್ಯಾ ಮೈಸೂರು ಕೆರೆಯಲ್ಲಿ 35 ಕೋಟಿಗೆ 10-15 ಕೋಟಿ ತಿಂದು ಹಾಕಿದ್ಯಾ. ಇದನ್ನ ಯಾರು ಕೇಳೋರಿಲ್ಲ. ನಾನ್ ಸುಮ್ಮನೆ ಬಿಟ್ಟಿದ್ದೀನಿ. ನಾನು ಕೋರ ರಾಜಕಾರಣಿ ಅಲ್ಲ. ದಿನ ಬಂದು ಅಲ್ಲಿ ಏನೋ ಏಸ್ಗೆ ಬಿದ್ದದೆ, ದಿನ ಅಲ್ಲಿ ಸಾಯಕ್ಕೆ. ನೀನ್ ಹುಟ್ಟಿರೋದೇ ಅದಕ್ಕೆ. ಏನಕ್ಕ? ಊಟ ತಿನ್ನಕ್ಕಲ್ಲ. ಏನ್ ತಿನ್ನಕ್ಕ? ಅದನ್ನ ಹೇಳಕ್ಕಾಗಲ್ಲ. ಹೇಳಿದ್ರೆ ಅದನ್ನ ಪದ್ಧತಿ ಆಗ್ತದೆ. ಅದನ್ನ ತಿನ್ನಕ್ಕೆ ಹುಟ್ಟಿರೋದು ನೀನು. ನಿನ್ನ ವೆಚ್ಚ ಮಾಲೂರಲ್ಲಿ ತಿಳ್ಕೋಬೇಕಂದ್ರೆ ಈ ಮಾರ ಬೇಷ್ ಹಾಕೊಂಡು ಹೋಗೋರಂತೆ. ಮೊದಲ ಕಾಲದಲ್ಲಿ 5 ನಿಮಿಷ ಟೀ ಅಂಗಡಿ ಹತ್ರ ನಿಂತ್ಕೊಂಡು ನೀನ್ ಏನೇನ್ ಮಾತಾಡ್ತಾರೆ ಜನ. ಏಕವಚನದಲ್ಲಿ ಮಾತಾಡ್ತೀಯಾ? ಹಿಂಗ್ ಮಾತಾಡ್ಬೇಕಲ್ಲ ನಿನ್ಗೆ? ದಿನ ಮಾತಾಡ್ತೀನಿ ಬಾ. ಇವತ್ತು ಹೇಳ್ಬಿಟ್ಟು ಹೋಗಿರ್ತೀನಿ, ನಾಳೆ ಶುರು ಮಾಡು. ನೀನ್ ಅದ್ ಯಾರು ಸಣ್ಣ ಪಣ್ಣ ಹುಡುಗನ್ ಬಿಡ್ತೀವಿ, ಅವ್ರಿಗೆ ಹೇಳ್ತಾ ಇದ್ದೀನಿ ಹುಷಾರು, ನಿಮ್ದೆಲ್ಲ ರೆಕಾರ್ಡ್ ಇರ್ತದೆ. ಇವನು ಲೂಟಿ ಮಾಡೋದಕ್ಕೆ ಹೋಗಿ ನೀವು ಬರಕ್ ಹೋಗ್ಬೇಡ್ರಿ, ನೀವು ಸಹ ಹಾಕಬೇಡ್ರಿ ನಮ್ಮ ಹತ್ರ. ಇವನಿಗೆ ಬರೀ ಕೌಂಟಿಂಗ್ ಹಾಕಿರೋದಕ್ಕೆ ಇಷ್ಟು ಬರೀ. ಇವ್ನಿಗೆ ನೋವಾ? ನಮ್ಗಾಗಿರೋದು ನಮ್ಗೇನು ಅನುಮಾನ ಇತ್ತು, ನಾವು ಕೋರ್ಟ್ಗೆ ಹೋಗಿದ್ವಿ. ಅದಕ್ಕೆ ಇವನು ನನಗ್ ಹುಚ್ಚಿಡ್ದಂತೆ. ಇವನು ಹುಚ್ಚಿಬಿಡ್ತಾನೆ ನಂಗೆ ಆಡೋದು. ಬೆಳಗ್ಗೆ BP ಶುಗರ್ ರೈಸ್ ಆಗಿ ಬೆಳಗ್ಗೆ ಸಾಯ್ತಾವನೆ. MLA ನೀನು ಕಾಂಗ್ರೆಸ್ ಅನ್ನ ವೆಂಟಿಲೇಟರ್ ಆಗಿದ್ಯಾ? ತಿಳ್ಕ ನಂಜೇಗೌಡ, ಕಾಂಗ್ರೆಸ್ ಅನ್ನ ವೆಂಟಿಲೇಟರ್ ಆಗಿದ್ಯಾ ನೀನು? ತೆಗೆದಿದ್ದು 5 ನಿಮಿಷ ಬದುಕಲ್ಲ ನೀನು. ಅಷ್ಟು ಭ್ರಷ್ಟಾಚಾರ ನೀನು ಮಾಡಿರೋದು. ಬೇಡ ಬೇಡ, ವಯಸ್ಸಲ್ಲಿ ದೊಡ್ಡವನು ಕುಲ್ದವನ್ ಬೇರೆ ಅಂತ ಗೌರವ ಕೊಟ್ಕೊಂಡು ಓದ್ತಾ ಇದ್ದಷ್ಟು ಉಗ್ತೀಯಾ? ಬಾ ನಾಳೆ ಹುಡುಗರಿಗೆಲ್ಲ ಹೇಳ್ತೀನಿ, ದಿನ ಒಂದೊಂದು ವಿಡಿಯೋ ಮಾಡ್ರೆ ಇವ್ನು ಏಕವಚನದಲ್ಲೇ ಮಾತಾಡ್ಸಿ. ಏನ್ ಮಾಡೋಣ? ಇವ್ನು ಏನೇನ್ ಮಾಡ್ತಾನೆ ಮಾಡ್ಲಿ. ನೀನ್ ಮಾಡಿದ್ರೆ 1000 ವಿಡಿಯೋ ಲೋಡ್ ಆಗ್ತದೆ ನಾಳೆಯಿಂದಲೇ. ಏಕವಚನದಲ್ಲಿ ಮಾತಾಡ್ತೀಯ ನನ್ನ ಮೇಲೆ? ನಾವು ಗೌರವಕ್ಕೆ ಬದುಕಿರೋದು. ನಿನ್ನಂಗೆ ಈ ದುಡ್ಡುಗೋಸ್ಕರ ಸಾಯಕಲ್ಲ ಬಂದಿರೋದು ನಾನು. ನೀನು ಯೋಗ್ಯತೆಗಷ್ಟು ಬೆಂಕಿ ಆಗ್ತು. ಆ ಕಾಂಗ್ರೆಸ್ ಇದನ್ನು ಹಾಳು ಮಾಡಿಕ್ಕಿದೆ, ಕಾಂಗ್ರೆಸ್ ಇಮೇಜ್ನ ಹಾಳು ಮಾಡಿಕ್ಕಿದ್ಯಾ. ನೀನ್ ನನ್ನ MLA ಮಾಡ್ದ? ಏನಾಗರಾಜ್ ಅವ್ರ ಜೊತೆ ಇದ್ದೆ, ಅವ್ರಿಗೆ ಕೈ ಕೊಟ್ಟೆ. ಇವತ್ತು KH ಮುನಿಯಪ್ಪನವ್ರನ್ನ ಪಾದ ಪೂಜೆ ಇಟ್ಕೊಂಡು ಮಾಡ್ಬೇಕು. ಅವ್ರ ಸೀಟ್ ಕೊಡ್ಸಿದಕ್ಕೆ ನೀನು MLA. ಇಲ್ಲ ಅಂದ್ರೆ ಏನು ಇಲ್ಲ, ಅವ್ರಿಗೂ ಇಕ್ಕಿದೆ ನಾಮ. ನನಗೆ ನೀನು ಜೈಕಾರಲಿಕ್ಕೆ ನನ್ನ ಜೊತೆ ಓಡಾಡ್ತಾ ಇದ್ದಿದ್ದು. ಕಾಲು ಹಿಡ್ಕೊಳಕ್ ಬಂದಿದ್ದೆ. ಜ್ಞಾಪಕದ ಸಪ್ತಮ ಗುಟ್ಟದ ಮೇಲೆ ಕಾಲು ಸಾಟಿದ್ದಿದ್ದಕ್ಕ ವಿಡಿಯೋ ಅದ ಇನ್ನ ಕಳಿಸ್ತೀನಿ. ನೀನ್ ನನ್ನ MLA ಮಾಡ್ದ. ಮಾಲೂರು ತಾಲೂಕಿನ ಜನ ನನ್ನ MLA ಮಾಡಿರೋದು. ನನ್ನ ನಿನಗೆ ಕಾಂಗ್ರೆಸ್ ಪಕ್ಷ ಬೇಕು. ನನಗೆ ಮಂಜುನಾಥ್ ಗೌಡ ಅಂತಾನೆ ಬ್ರ್ಯಾಂಡ್ ಮಾಡಿಕ್ಬಿಟ್ಟವ್ರು ಮಾಲೂರು ತಾಲೂಕು ಜನ. ನಾನು ಎಲ್ಲೋದ್ರು ಬರ್ತಾರೆ. ನೀನ್ ಹೋಗ್ ಕಾಂಗ್ರೆಸ್ ಬಿಟ್ಟು ಹೋಗಿ ನಿಮ್ ಮನೆ ಹತ್ರ ಯಾರು ಬರ್ತಾರೆ ನೋಡೋಣ. ನಾಯಿ ಕೂಡ ಇರಲ್ಲ. ನಿಂದೆಲ್ಲ ಬಿಲ್ಡಪ್ಗಳು. ನೀನ್ MLA ಅದು ಮನೆ ತಕ್ಕ ಜನ ಬರಲ್ಲ, ನಮಗ್ ಗೊತ್ತದೆ. ನೀನ್ ಆ ಪಾಪ ಹುಣ್ಸ್ಕೋಟೆ ಅವ್ರನ್ನ, ಆ ಕಲ್ಗಳವ್ರನ್ನ ಡೈಲಿ ಫೋರ್ಸ್ ಮಾಡೋದು, ಬ್ಲಾಕ್ ಮಾಡೋದು, ಮನೆ ತಕ್ಕ ಬಂದೋಗಕ್ಕೆ ಯಾರು ಬರಲ್ಲ. ಈ ಆಫೀಸರ್ಗಳನ್ನ ಕರ್ಸ್ಕೊಳ್ಳೋದು, ಬಿಲ್ಡಪ್ಗಳು ಕೊಡೋದು. ನಿನ್ ಹಿಂದೆ ಎಲ್ಲಿ ಬರ್ತಾರೆ ಜನ? ಒಂದು ಫೋನ್ ಮಾಡಿಲ್ಲ. ನಾನು ಹೇಳ್ತಾ ಇದ್ದೀನಿ, ಮಾರಮ್ಮನ ಮೇಲೆ ಆಡಿಟ್ ಹೇಳ್ತಾ ಇದ್ದೀನಿ. ಇವತ್ತು ಒಂದು ಫೋನ್ ಯಾವ ಲೀಡರ್ಗೂ ನಾನು ಮಾಡಿಲ್ಲ. ನಮ್ಮ ಅಧ್ಯಕ್ಷರು ಹುಡುಗರು ಪ್ರೆಸ್ ಮೀಟ್ ಅಂದಿದ್ದಕ್ಕೆ ಈಗ ಸೇರಾರೆ.